ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ವಿಷಯ ಏನಪ್ಪಾ ಅಂದ್ರ ಈ ವರ್ಷ ನಮಗ ಇನ್ಶೂರೆನ್ಸ್ ಕಂಪನಿಯವರು ಮಹಾ ಮೋಸ ಮಾಡ್ಯಾರ. ರೈತರು ಒಂದ್ ಕುತ್ತಿಗೆ ಕೊಯ್ಯುವಂತ ಕೆಲಸ ಮಾಡ್ಯಾರ ಈ ವರ್ಷ. ಯಾಕಪ್ಪ ಅಂದ್ರ ನಾವು ಹೋದ ವರ್ಷ ನಮ್ಮಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ರೈತರ ಬೆಳೆ ಹಾಳಾಗಿ ಪೂರಾ ಕೊಳತ್ ಹೋಗಿ ತೊಗರಿ, ಹತ್ತಿ, ಉದ್ದ, ಸೂರ್ಯಪಾನ ಎಲ್ಲಾ ಬೆಳೆ ಸರ್ವನಾಶ. 90% ಭಾಗ ನಮ್ ಭಾಗದಾಗ ಎಲ್ಲಾ ಬೆಳೆ ಸರ್ವನಾಶ ಆಗ್ಯದ. ಆ ಸರ್ವನಾಶ ಆದಂತ ಬೆಳೆಗೆ ನಾವು ಸರ್ಕಾರಕ್ಕೆ ನಂಬಿ ನಮ್ಮ ಎಲ್ಲಾ ಅಧಿಕಾರಿಗಳ ನಂಬಿ ನಾವು ಇನ್ಶೂರೆನ್ಸ್ ಕಟ್ಟಿದೆವು. ಇನ್ಶೂರೆನ್ಸ್ ಕಟ್ಟಿದಂತ ದುಡ್ಡಿಗೆ ನಮ್ಮ ಈ ಅಫಜಲ್ಪುರ ತಾಲೂಕದಾಗ ಹತ್ತನೂರ ಇಂಗಳಿಗೆ ನಮ್ಮ ಈ ಸುತ್ತಮುತ್ತ ಹಳ್ಳಿದಾಗ ರೈತರಿಗೆ ಇನ್ಶೂರೆನ್ಸ್ ಕಂಪ್ನಿ ನಾಲಾಯಕ ಇನ್ಶೂರೆನ್ಸ್ ಕಂಪ್ನಿಯವರು ಯಾವ ತರ ದುಡ್ಡು ಹಾಕ್ಯಾರಪ್ಪ ಅಂದ್ರ ಒಂದ್ ರೈತಗೆ 15 ರೂಪಾಯಿ, ಒಂದ್ ರೈತಗೆ 50 ರೂಪಾಯಿ, ಒಂದ್ ರೈತಗೆ 70 ರೂಪಾಯಿ, ಒಂದ್ ರೈತಗೆ 90 ರೂಪಾಯಿ. ಯಾವ ಆಧಾರ ಮ್ಯಾಗ ನಮ್ಗೆ ಇನ್ಶೂರೆನ್ಸ್ ದುಡ್ಡು ಹಾಕ್ಲಿಕತ್ತಿರ್ನು ಬೆಳೆ ವಿಮೆ ಇದೆ ಕಟ್ಕೊಳಕರ ಕಟ್ಟದ ಬಳಕ ರೈತ ಸಾಲ ಸೂಲ ಮಾಡಿ ನಿಮ್ ಬೆಳೆಗೆ ಇನ್ಶೂರೆನ್ಸ್ ಬರ್ತಪ್ಪ, ನಮ್ ನಾಳೆಗೆ ಏನಾರು ಬೆಳೆ ಸರ್ವನಾಶ ಐತಪ್ಪ ಅಂದ್ರ ದುಡ್ಡು ಬರ್ತದ ಹೇಳಿ ದುಡ್ಡು ಕಟ್ಟಿರ್ತಾನ. ಇಂಥದ್ರಾಗ ನಮಗ್ ಈ ತರ ಮೋಸ ಮಾಡಿರಪ್ಪ ಅಂದ್ರೆ ಯಾಕೆ ಇದ್ರ ಮೇನ ನಿರ್ಲಕ್ಷ್ಯ ಯಾರದಪ್ಪ ಅಂದ್ರ ನಮ್ಮ ಭಾಗದ ರಾಜಕಾರಣಿಗಳು, ನಮ್ಮ ಶಾಸಕರು, ನಮ್ಮ ಈ ಭಾಗದ ಎಲ್ಲ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ. ಯಾಕಪ್ಪ ಅಂದ್ರ ಕ್ರಾಪ್ ಕಟಿಂಗ್ ದಾಗೆ ನಮಗ್ ಮೋಸ ಆಗ್ಯದ. ನಮಗ್ ಯಾರು ಹೊಲ ಕ್ರಾಪ್ ಕಟಿಂಗ್ ಮಾಡಿರಿ, ಯಾವ ರೈತರ ಸಮ್ಮುಖದಾಗ ಕ್ರಾಪ್ ಕಟಿಂಗ್ ಮಾಡಿರಿ ನೀವು, ಎಲ್ಲ ಬೆಳೆ ಹಾಳಾಗಿತ್ತು. ಆಲ್ಮೋಸ್ಟ್ ನಮ್ ಹೋದ ವರ್ಷ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಪ್ರಿಯಾಂಕಾ ಖರ್ಗೆ, ಎಂ ಪಾಟೀಲ್ ಎಲ್ಲ ಅಧಿಕಾರಿಗಳು ನಮ್ ಬಲಿಸ್ ಬಂದು ಸಮೀಕ್ಷೆ ಮಾಡಿ 90% ಬೆಳೆ ಸರ್ವನಾಶ ಆಗತ್ತೆ ವರದಿ ಕೊಟ್ರು. ವರದಿ ಕೊಟ್ರು ನಮ್ಗೆ ಇಷ್ಟು ದುಡ್ಡು ಬೆಳೆ ವಿಮೆ ಬರ್ಲಿಕ್ಕೆ ಇಷ್ಟ ಯಾಕೆ ನಿರ್ಲಕ್ಷ್ಯ ಮಾಡಿದ್ರಿ? ರೈತ ಸಂಕಷ್ಟದಾಗನ. ಹೋದ ವರ್ಷ ಮಳಿ ಹೆಚ್ಚಾಗಿ ಬೆಳೆ ಹಾಳಾದ್ರ ಈ ವರ್ಷ ಮಳಿ ಇರ್ಲಾರ್ದೆ ಈ ವರ್ಷ ತೊಗರಿ ಬಿತ್ತೇನ್ ರೈತ. ತೊಗರಿ ಆಲಿ ಹತ್ತಿ ಆಲಿ ಬಿತ್ತಿದ ಬೆಳೆ ಇನ್ನೂರಿಗೆ ನಾಟಿಗೆ ಬಂದಿಲ್ಲ. ರೈತ ಸಂಕಷ್ಟದಾಗನ ರೈತ ಗೋಣು ಮುರಿಯುವಂತ ಕೆಲಸ ನೀವು ಮಾಡ್ಬೇಡ್ರಿ. ಯಾಕಪ್ಪ ಅಂದ್ರ ಇಲ್ಲಿ ನೋಡ್ರಿ, ತೊಗರಿ ಬಿತ್ತಾರ, ಬಿತ್ತಿದ ನಾಟಿಗೆ ಸುತ್ತೇ ಬಂದಿಲ್ಲ. ಎಲ್ಲರಿ ಅಲ್ಲಿ ಬಂದದ ಒಮ್ಮೆಲೆ ಹಾಕಿದ ಬೀಜ ಹಾಕ್ಯಾನ್ ರೈತ ಸಂಕಷ್ಟ ಕೊಟ್ಟು ಸಾಲ ಸೂಲ ಮಾಡಿ ಬಿತ್ತುಣಿಕೆ. ಈ ವರ್ಷ ಬರಗಾಲ ಅದ, ಇನ್ನೂವರೆಗೆ ಬರಗಾಲ ಘೋಷಣೆ ಮಾಡ್ಲಿಕ್ಕೂ ನಿರ್ಲಕ್ಷ್ಯ. ನಮ್ಗೆ ಹೋದ ವರ್ಷ ಬೆಳೆ ಹಾಳಾಗಿದ್ದು ಪರಿಹಾರ ಕೊಡ್ಲಿಕ್ಕೂ ನಿರ್ಲಕ್ಷ್ಯ. ಹಿಂಗಾದ್ರೆ ರೈತನ ಬದುಕಿಗೆ ಪೂರ ಕಂಗಲಾಗಿ ಕೂತನ್ ರೈತ. ಆದಷ್ಟು ಬೇಗ ರೈತರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡ್ರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ನಮಸ್ಕಾರ.